ಸ್ನೇಹಿತರೆ, ಬಿ ಓಪನ್ ಟು ಕರೆಕ್ಷನ್ಸ್ ಅಂತ ಹೇಳ್ತಾ ಇರ್ತೀನಿ ನಾನು. ನಾವು ತಿದ್ದುವಿಕೆಗೆ ಒಳಪಡದಿದ್ದರೆ ನಮ್ಮಲ್ಲಿ ಪ್ರಗತಿ ಆಗುವುದಿಲ್ಲ ಎನ್ನುವುದು ನನ್ನ ನಂಬಿಕೆ. ನಮ್ಮ ಶೈಲಜಾ ಟೀಚರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ಸರ್. ಹೌದು ಸರ್, ತಿದ್ದುವಿಕೆ ಅನ್ನೋದು ಪ್ರತಿಯೊಂದು ವ್ಯಕ್ತಿಗೂ ಅತಿ ಅಗತ್ಯ ಸರ್. ಯಾಕಂದ್ರೆ ಅವರ ತಪ್ಪುಗಳು ಎಷ್ಟೋ ಸಾರಿ ಅವರಿಗೆ ಅರ್ಥ ಆಗಲ್ಲ. ಅವರ ಅರಿವಿಗೆ ಬಾರದಂತೆನೆ ಎಷ್ಟೋ ತಪ್ಪುಗಳು ಆಗ್ತಾ ಇರ್ತವೆ. ಅಂಥವುಗಳನ್ನ ತಿಳಿದಿರ್ತಕ್ಕಂಥವ್ರು, ಆ ಕ್ಷೇತ್ರದಲ್ಲಿ ಪರಿಣಿತಿ ಇರ್ತಕ್ಕಂಥವ್ರು ಅದನ್ನ ನಮ್ಗೊಂದು ಒಂದು ಸಲಹೆಯನ್ನ ಕೊಟ್ಟಾಗ ಅದನ್ನ ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದಾಗ ಬದಲಾವಣೆ ತುಂಬಾ ಚಮತ್ಕಾರವಾಗಿರುತ್ತೆ ಅಂತ ನಾನು ಬಹಳಷ್ಟು ಜನ ಬದಲಾಗಿರೋದನ್ನ ಸರ್ ಕ್ಲಾಸ್ ಅಲ್ಲೇ ತಿದ್ದುವಿಕೆ ಅವ್ರು ಯಾರ್ಯಾರಿಗೆ ಮಾಡಿರ್ತಾರ ಅವ್ರು ಬೇಗ ಇಂಪ್ರೂವ್ ಆಗ್ಬಿಡ್ತಾರೆ. ಅಂದ್ರೆ ಅದ್ ಹೇಳ್ತಾರೆ, ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ಬೀಳ್ಬೇಕಂತ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮ್ಗೊಬ್ರು ಗುರುಗಳು ಮಾರ್ಗದರ್ಶನ ಮಾಡಿದಾಗ ಅದನ್ನ ಯಾರು ಸಕಾರಾತ್ಮಕವಾಗಿ ತೆಗೆದುಕೊಳ್ತಾರೋ ಖಂಡಿತವಾಗಿ ಅವರು ಮುಂದಿನ ಸ್ವಲ್ಪೇ ದಿನಗಳಲ್ಲಿ ತಮ್ಮಲ್ಲಿ ಒಂದು ಅದ್ಭುತ ಬದಲಾವಣೆಯನ್ನ ತಾವೇ ಗುರುತಿಸ್ತೀರಿ. ಈ ಕ್ಲಾಸಿಗೆ ಬಂದಿದ್ದಕ್ಕೆ ಎಷ್ಟು ಹೆಮ್ಮೆ ಪಡ್ತೀರಿ ಅಂದ್ರೆ ಅದು ನೀವೇ ಅದು ಗೊತ್ತಾಗುತ್ತೆ. ನನಗಂತೂ ಅದು ಅನುಭವ ಬಂದಿದೆ ಸರ್. ಹಾಗಾಗಿ ನಾವು ತಿದ್ದುವಿಕೆ ಅಂತಕ್ಕಂಥದ್ದು ಅನಿವಾರ್ಯ. ಹಾಗೆ ಅಷ್ಟೇ ನಮ್ಮನ್ನ ಅದು ಹೇಗೆ ಅಂದ್ರೆ ಈ ಒಂದು ಆ ಕತ್ತಿ ಅಥವಾ ಚಾಕು ಏನೇ ಇದ್ರೂ ಕೂಡ ಅದು ಸ್ವಲ್ಪ ದಿನ ಯೂಸ್ ಮಾಡ್ದಂಗೆಲ್ಲ ಹರಿತ ಕಮ್ಮಿ ಆಗುತ್ತೆ. ಆದ್ರೆ ಅದನ್ನ ನಾವು ಸಾಣೆ ಹಿಡಿತೀವಲ್ಲ, ಹಾಗೆ ಗುರುಗಳಂತಕ್ಕಂಥದ್ದು ನಮ್ಮ ಅಲ್ಲಿ ಬದಲಾವಣೆಯನ್ನ ತರುವಂತಹ ವ್ಯಕ್ತಿಗಳು. ಅವರ ಒಂದು ಬದಲಾವಣೆಗೆ ನಾವು ಖಂಡಿತವಾಗಿ ನೆಗೆಟಿವ್ ತಗೊಂಡ್ಬಿಟ್ರೆ ತುಂಬಾ ತಪ್ಪಾಗ್ಬಿಡುತ್ತೆ. ಮತ್ತೆ ಅದನ್ನ ಯಾವಾಗ್ಲೂ ಸಕಾರಾತ್ಮಕ ದೃಷ್ಟಿಯಿಂದ ತೆಗೆದುಕೊಂಡಾಗ ಇಲ್ಲಿ ಬಂದಿರತಕ್ಕಂತ ತಮ್ಮ ಉದ್ದೇಶ, ನಮ್ಮ ಉದ್ದೇಶ ಸ ಈಡೇರಿ ಸರ್ಗಳಿಗೆ ತುಂಬಾ ಈಗಿನ ಹೇಳಿದ್ರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡು ದಿ ಬೆಸ್ಟ್ ಮೆಂಟರ್ ಈಗಾಗ್ಲೇ ಎಲ್ಲರೂ ಗುರುತಿಸ್ಬಿಟ್ಟಾರ. ಆದ್ರೆ ಅಂತ ಗುರುಗಳ ಹತ್ರ ನಾವು ಕಲಿತೀವಿ ಅಂದ್ರೆ ನಮ್ಮಿಂದ ಅವ್ರ ಘನತೆ ಗೌರವಕ್ಕೆ ಚ್ಯುತಿ ಆಗದಂತೆ ನಾವು ರೂಪುಗೊಳ್ಳೋದು ಗುರುವಿಗೆ ಕೊಡುವಂತ ಕಾಣಿಕೆ ಅಂತ ನಾನು ಬಯಸ್ತೀನಿ ಸರ್. ಓಕೆ, ನವೀನ್ ಏನ್ ಹೇಳ್ತಾರೆ? ಹಾ ಸರ್, ಅಂದ್ರೆ ನೀವೀಗ ಗುರ್ಸಿದ್ದ ನಮ್ಗೆ ಅಂದ್ರೆ ಅಷ್ಟೆಲ್ಲ ಗೊತ್ತಾಗ್ಲಿಲ್ಲ ಸರ್. ಬಟ್ ಎಲ್ರು ಮಾತಾಡುವಾಗ ವಿಷಯದ ಕಡೆ ಗಮನ ಇತ್ತು. ಬಟ್ ಆದ್ರೆ ನೀವು ವಿಷಯದ ಜೊತೆಗೆ ನಮ್ಮ ಆಕ್ಟಿವಿಟೀಸ್ ಇಂದ ನಾವು ಪದ ಬಳಕೆಯಿಂದ ಹಿಡಿದು ನಾವು ಯಾವ ರೀತಿ ವ್ಯಕ್ತಪಡಿಸ್ತಿದೀವಿ ಅನ್ನೋದನ್ನ ನೀವು ಎಷ್ಟು ನೀಟಾಗ 2 ಪದದಲ್ಲಿ ಹೇಳ್ಬಿಟ್ರಿ ನಮ್ಗೆ. ನೀವ್ ಹೇಳಿದ್ಮೇಲೆ ನಮ್ಗೆ ಅದೆಲ್ಲ ಅಬ್ಸರ್ವ್ ಕರೆಕ್ಟ್ ಅಲ್ವಾ ಸರ್ ಹೇಳ್ತಾ ಇರೋದು ಅನ್ನೋ ತರ ಅನ್ನಿಸ್ತು. ಮತ್ತೆ ಇನ್ನೊಂದೇನಂದ್ರೆ, ಈಗ ನಾವು ಉದಾಹರಣೆ ಕೊಡೋದಾದ್ರೆ, ನಾವು ಶಿಲೆನ ಕೆತ್ಬಿಟ್ಟು ಅಲ್ಲ, ಆ ಕಲ್ಲನ್ನ ಕೆತ್ಬಿಟ್ಟು ಶಿಲೆ ಮಾಡ್ತಾರೆ. ಬಟ್ ಆದ್ರೆ ನೀವು ನಿಜವಾಗ್ಲೂ ಶಿಲೆ ತರ ಇರೋಂತ ಎಷ್ಟೋ ವ್ಯಕ್ತಿತ್ವಗಳನ್ನ ತುಂಬಾ ಆಕ್ಟಿವ್ ಮಾಡಿ ಅವ್ರ ಅವ್ರ ವ್ಯಕ್ತಿತ್ವನ ತುಂಬಾ ದೊಡ್ಡದಾಗೆ ಬೆಳೆಸೋದಕ್ಕೆ ತುಂಬಾ ಮುಖ್ಯವಾದ ಕಾರಣ ಆಗ್ತಿದ್ರೆ ಸರ್. ಅದಕ್ ಮಾತ್ರ ಯಾಕಂದ್ರೆ ಎಷ್ಟೋ ವಿಷಯಗಳು ಸಿಂಪಲ್ ಆಗಿರೋ ವಿಷಯನ ಈಗ ಒಂದೊಂದ್ ಸಬ್ಜೆಕ್ಟ್ನು ಒಬ್ಬೊಬ್ಬ ಗುರುಗಳು ಒಂದೊಂದ್ ರೀತಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವು ವಿಚಾರಗಳು ಕೆಲವೊಬ್ರು ಗುರುಗಳು ತುಂಬಾ ಫೇವರೇಟ್ ಆಗ್ತಾರೆ. ಹಂಗಾಗಿ ಸಣ್ಣ ವಿಷಯನೂ ಕೂಡ ಅದ್ಭುತವಾಗಿ ಅರ್ಥ ಮಾಡಿಸ್ತಿರ್ತಾರೆ ಸರ್. ಅದನ್ನ ನೀವು ಮಾತಾಡಿದ ಮೇಲೇನೆ ನಮ್ಗೆ ಆ ವಿಷಯ ಅರ್ಥ ಆಗೋದು. ಅಲ್ಲಿ ತನಕ ನೀವು ಈ ಕೆಲವೊಂದು ವಿಷಯಗಳನ್ನ ನಮ್ಗೆ ಅಷ್ಟ್ ನೀಟಾಗಿ ಅರ್ಥ ಮಾಡಿಸ್ತೀರಾ ಅನ್ನೋ ಇಮ್ಯಾಜಿನೇಷನ್ ಇರಲ್ಲ. ನೀವು ಈ ಸಣ್ಣ ಪುಟ್ಟ ವಿಷಯ ಹೇಳಿದಾಗ್ಲೂ ಕೂಡ ನೀವು ಆಗ್ಲೇ ಹೇಳ್ತಾ ಇದ್ರಿ, ಸಣ್ಣ ಪುಟ್ಟ ವಿಷಯದಿಂದನೇ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂತ. ಬಟ್ ಆದ್ರೆ ನಮ್ಮ ಸಣ್ಣ ಪುಟ್ಟ ವಿಷಯಗಳಲ್ಲಿ ತಪ್ಪು ಸರಿಗಳು ಕೂಡ ನೀವು ಗುರ್ಸಿ ಹೇಳ್ತಿರಲ್ಲ ಸರ್. ನಾವು ಆಕ್ಚುಲಿ ಗುರುವಾರದ ಕ್ಲಾಸ್ ಬಂದ್ರೆ ಸಾಕು, ನಾವು ನಿಮ್ಮ ಮಾತಿಗೆ ಈ ತರದ ಎಕ್ಸ್ಪೆಷಲಿ ಈಗ ನೋಡಿ, ಈಗ ನಮಗೆ ಟೈಮ್ ಸಿಕ್ತು, ಇವಾಗ ನಾವು ನಿಮ್ಮ ಹತ್ರ ಮಾತಾಡ್ತಿದೀವಿ. ನೀವ್ ಹೇಳಿರೋದನ್ನ ಎಷ್ಟೋ ಟೈಮಲ್ಲಿ ನೀವು ಮಾತಾಡಿರೋ ವಿಷಯಗಳನ್ನ ನಾವು ನಿಮ್ಗೆ ಹೇಳೋದಕ್ಕಾಗಲ್ಲ. ಅಂದ್ರೆ ಅಷ್ಟಷ್ಟು ತುಂಬಾ ಅದ್ಭುತವಾಗಿ ಆ ಕ್ಷಣಗಳಿರ್ತಾವೆ ಸರ್. ನಿಮ್ಮ ಟೀಚಿಂಗ್ ನಮ್ಗೆ ತುಂಬಾ ದೊಡ್ಡದು. ಓಕೆ, ಶರಣ್ ಬಸಪ್ಪ ಏನ್ ಹೇಳ್ತಾರೆ? ಇದು ಅತಿ ಮುಖ್ಯ ಸರ್. ನೀವು ಏನು ಹೇಳ್ತಾರೋ ನೀವು ಅತಿ ಸೂಕ್ಷ್ಮವಾಗಿ ಗಮನಿಸಿ ಸರ್ ನಾನು ಮಾತಾಡೋದು. ಆದ್ರೂ ನೀವು ಹೇಳೋದನ್ನ ಖಂಡಿತ ಬರೋ ದಿನಗಳಲ್ಲಿ ಸರಿ ಮಾಡ್ಕೊಡ್ತೀನಿ ಸರ್. ಓಕೆ, ಶಂಕರ್. ಸರ್ ನಮಸ್ತೆ. ಅದೇ ಸರ್, ಅದು ತಿದ್ದೋದು ಬೇಕೇ ಬೇಕು ಸರ್. ಯಾಕೆಂದ್ರೆ ಈಗ ನೋಡಿ, ನಮ್ ತಪ್ಪು ಗೊತ್ತಾಗಲ್ಲ. ನಾವು ಅದೇ ಈ ಮಾತಿನ ಬರದಲ್ಲಿ ಮಾತಾಡ್ತಾನೆ ಇರ್ತೀವಿ, ಅಥವಾ ಅದಕ್ಕೆ ಸಂಬಂಧಿಸಿಲ್ದಂಗನು ಕೆಲವೊಮ್ಮೆ ಮಾತಾಡ್ಬೋದು. ಈಗ ಅದನ್ನ ಗ್ರಹಿಸ್ಕೊಂಡು ಸೂಕ್ಷ್ಮವಾಗಿ ಗ್ರಹಿಸ್ತಾ ಇರ್ತೀರಾ, ಯಾವ್ಯಾವ ತಪ್ಪು ಮಾತಾಡ್ತೀವಿ. ಮಾತಾಡ್ಬೇಕಾದ್ರೆ ನಮ್ಮ ಮಾತಿನ ರೀತಿ ನೀತಿ ಹೇಗಿರುತ್ತೆ, ಹಾವಭಾವ ಹೇಗಿರುತ್ತೆ, ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೀವ್ ಹೇಳೋದ್ರಿಂದ ಅದನ್ನ ನಾವು ಹಂತ ಹಂತವಾಗಿ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೋದು. ಈಗ ಎಲ್ಲದನ್ನು ನೀವು ಒಟ್ಟಿಗೆ ಹೇಳಲಿಕ್ಕೆ ಹೋದ್ರೆ ಆಗಲ್ಲ. ಎಷ್ಟೋ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಳ್ಳೋಕೆ ಒಂದೇ ಸಲ ಆಗದೇ ಇಲ್ಲ. ಸೊ ಇದು ಒಂಥರ ಹಂತ ಹಂತವಾಗಿ ನೀವು ಅದನ್ನ ಗುರುತಿಸಿ ಪ್ರತಿಯೊಂದನ್ನು ಹೇಳೋದ್ರಿಂದ ಇನ್ನು ಮುಂದಿನ ಕೆಲವೊಂದ್ 2 ವಾರದಲ್ಲಿ ನಾವು ಅದನ್ನ ಸರಿಪಡಿಸ್ಕೋಬಹುದು.
ಇದು ತುಂಬಾ ಸುಲಭ ಆಗುತ್ತೆ ಸರ್, ನಮ್ಗೆ ಇದು ತೊಡಗಿಸ್ಕೊಳ್ಳಿಕ್ಕೆ ತುಂಬಾ ಸುಲಭ ಆಗುತ್ತೆ. ಅದೇ ಈಗ ನಾವು ಏನ್ ಕಾಲಮಿತಿ ಇರ್ಬೋದು, ಅಥವಾ ನಾವು ಮಾತಾಡೋ ರೀತಿ, ಅದ ಪದ ಉಚ್ಚಾರಣೆ, ಯಾವ ರೀತಿ ಕ್ರಮಬದ್ಧವಾಗಿ ಮಾತಾಡ್ಬೇಕು, ಆ ವಿಷಯಕ್ಕೆ ಸಂಬಂಧಿಸಿದಂಗೆ ನಿಖರವಾಗಿ ಹೇಗ್ ಮಾತಾಡ್ಬೇಕು, ಅದನ್ನೆಲ್ಲದನ್ನು ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ವಿಚಾರ ತಪ್ಪಾಗ್ತಾ ಇದೆ ಅನ್ನೋದನ್ನ ಗುರುತಿಸಿ ಹೇಳೋದ್ರಿಂದ ಈ ಎಲ್ರಿಗೂ ಅನುಕೂಲ ಆಗುತ್ತೆ. ಈಗ ನೀವ್ ಎಲ್ರಿಗೂ ಹೇಳೋದ್ರಿಂದ ನಮ್ಮಲ್ಲೂ ಆ ತಪ್ಪುಗಳು ಏನಾದ್ರು ಸ್ವಲ್ಪ ಇದ್ರು ಅದನ್ನ ನಾವು ಸರಿಪಡಿಸ್ಕೋಬಹುದು. ಈಗ ಬೇರೆಯವ್ರ ತಪ್ಪುಗಳನ್ನ ಹೇಳೋದು ಅದು ನಮಗೂ ಅನುಕೂಲ ಆಗುತ್ತೆ. ನಾವು ಯಾವ್ದೋ ಒಂದು ಸಂದರ್ಭದಲ್ಲಿ ಆ ತಪ್ಪನ್ನ ಮಾಡ್ಬೋದು, ಸೊ ಮಾಡೋ ಪರಿಸ್ಥಿತಿ ಬಂದಾಗ ಈಗ ಮಾಡಬಾರ್ದು ಅನ್ನೋದು ಅದು ನಮಗೆ ಅರಿವು ಬರುತ್ತೆ ಸರ್. ಸೊ ಹಂಗಾಗಿ ತಪ್ಪು ತಿದ್ದೋದು ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ಎಲ್ಲಾ ಆನ್ಲೈನ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ನನಗೂ ಅನುಕೂಲ ಆಗ್ತಾ ಇದೆ ಸರ್. ಓಕೆ, ತುಂಬಾ ಚೆನ್ನಾಗಿದೆ. ಸಂತೋಷ್ ಶೆಟ್ಟಿ. ತಪ್ಪುಗಳನ್ನ ತಿದ್ದುಕೊಳ್ಳುವಂತದ್ದು ಬಹಳ ಮುಖ್ಯ ಆಗ್ತದೆ. ಅಂದ್ರೆ ನೀವು ಬೇರೆಯವರಿಗೆ ಈ ತಪ್ಪುಗಳನ್ನ ಕೊಡುವಂತ ಕೇಳುವಂತ ಅಂಶಗಳನ್ನ ಹೇಳುವಾಗ ನಾನು ಅದನ್ನು ಗಮನಿಸ್ತಿದ್ದೆ. ಅಂದ್ರೆ ನಾನು ಆ ರೀತಿಯ ತಪ್ಪುಗಳನ್ನ ಏನಾದ್ರು ಮಾಡ್ತಾ ಇದ್ದೇನಾ, ಅಥವಾ ಅದು ಆ ರೀತಿಯ ಒಂದು ಆಲೋಚನೆಗಳು ಬರ್ತದೆ. ಮತ್ತೆ ಇನ್ನೊಂದು, ಶೈಲೇಜಾ ಮೇಡಮ್ ಅವರೇ ಇವಾಗ ಇಷ್ಟು ಚೆನ್ನಾಗಿ ಮಾತಾಡುವಂತದ್ದು ನೋಡುವಾಗ ಆ ತಿದ್ದುವಿಕೆಯಿಂದ ಆಗಿರುವಂತ ಒಂದು ರೂಪವನ್ನ ನಾವು ಲೈವ್ ಆಗಿ ನೋಡ್ತಾ ಇದ್ದೇವೆ. ಅಂದ್ರೆ ನಾವು ಆ ಹಂತಕ್ಕೆ ತಿದ್ದ ನಾವು ಅಲ್ಲಿ ತಲುಪಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನ ನಾವು ಇದರಿಂದ ತಿದ್ದುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ನಾವು ಏನಾಗ್ಬೋದು ಅನ್ನೋದಕ್ಕೆ ಶೈಲೇಜಾ ಮೇಡಮೇ ಉದಾಹರಣೆ. ಅವರ ಮಾತುಗಳನ್ನ ಕೇಳುವಾಗ ಬಹಳಷ್ಟು ಖುಷಿ ಆಗ್ತದೆ. ಅಂದ್ರೆ ಇದೆಲ್ಲವೂ ಆಗುವಂಥದ್ದು ನಾನು ನಿರಂತರವಾಗಿ ಮಾತಾಡ್ತಾ ತಿದ್ದುವಿಕೆಯ ಫಲದಿಂದ ಅಲ್ಲದೆ ಬೇರೆ ಏನು ಅಲ್ಲ. ಅಂದ್ರೆ ಮತ್ತೆ ನೀವು ಕೆಲವೊಂದು ಅಂಶಗಳನ್ನ, ಸೂಕ್ಷ್ಮ ವಿಚಾರಗಳನ್ನ ಹೇಳುವಾಗ ನಮಗೂ ಅದನ್ನ ಪಾಲಿಸ್ಲಿಕ್ಕೆ ಮತ್ತೆ ನಮ್ಮಲ್ಲಿ ಅದನ್ನ ಅಳವಡಿಸ್ಕೊಂಡು ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳಿಕ್ಕೂ ಅದು ಬಹಳ ಸಹಾಯಕ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಸ್ನೇಹಿತರೆ, ಗಮನಿಸಿದ್ರಲ್ಲ, ಬಿ ಓಪನ್ ಟು ಕರೆಕ್ಷನ್ಸ್, ತಿದ್ದುವಿಕೆಗೆ ಒಳಪಡಿ. ಅದರಲ್ಲಿಯೂ ಕೂಡ ಒಬ್ಬ ಮಾರ್ಗದರ್ಶಕರ ಬಳಿ ಮಾರ್ಗದರ್ಶನವನ್ನು ಪಡೆದರೆ ನೀವು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಅದು ತುಂಬ ತುಂಬ ಸಹಾಯ ಆಗ್ತದೆ. ಮೆಂಟರಿಂಗ್ ಅಂತ ಒಂದ್ಸರಿ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಮೆಂಟರಿಂಗ್ ಅಂದರೆ ಕನ್ನಡದಲ್ಲಿ ಮಾರ್ಗದರ್ಶನ. ನಾವು ಯಾವ ಡೈರೆಕ್ಷನಲ್ಲಿ ಹೋಗ್ತೀವಿ ಅನ್ನೋದು ನಮ್ಮ ಬದುಕಿನಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್. ಅದರ ಕಡೆಗೆ ನೀವು ತಾವೆಲ್ಲ ಗಮನ ಕೊಡಬೇಕು. ನಾವು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ನಲ್ಲಿ ಈ ಥರದ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ಚಿಕ್ಕದಾಗಿ ನಮ್ಮ ಶೈಲೇಜಾ ಟೀಚರು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ನಾನು ಹೇಗೆ ಕ್ಲಾಸ್ ಮಾಡ್ತೀನಿ ಅಂತ ಚುಟುಕಾಗಿ ಹೇಳ್ತಾರೆ, ಕೇಳಿಸ್ಕೊಂಬಿಡಿ. ಅದಾದಮೇಲೆ ಈ ವಿಡಿಯೋ ಎಂಡಪ್ ಮಾಡ್ತೇವೆ. ಎಸ್ ಶೈಲೇಜಾ ಮೇಡಮ್. ನಮಸ್ಕಾರ ಸರ್. ಆನ್ಲೈನ್ದಲ್ಲಿ ನಮ್ಗೆ ತಮ್ಮ ತರಬೇತಿ ಆರಂಭ ಆಗುತ್ತೆ ಸರ್. ನಮ್ಮ ಬದುಕಿನಲ್ಲಿ ಈ ತರಬೇತಿಯ ಪ್ರಭಾವ ಶುರು ಆಗುತ್ತೆ ಸರ್. ಅಂದ್ರೆ ಇಲ್ಲಿ ವಾರ 4 ವಿಷಯಗಳನ್ನ ಕೊಟ್ಟು ಚರ್ಚೆ ಮಾಡಕ್ ಹಚ್ತಾರೆ. ಇದರಿಂದ ಎಲ್ಲರ ಚರ್ಚೆಗಳನ್ನ ಕೇಳೋದ್ರಿಂದ, ಎಲ್ಲರ ವಿಚಾರಗಳ ವಿನಿಮಯ ಆಗೋದ್ರಿಂದ ನಮ್ಮ ಜ್ಞಾನ, ತಿಳುವಳಿಕೆ, ಆ ವಿಷಯದ ಮೇಲೆ ಪ್ರಭುತ್ವ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಸರ್. ಹಾಗೇನೆ ತಮ್ಮ ಮಾರ್ಗದರ್ಶನ ಇದಿಂದಾಗಿ ಏನಾಗುತ್ತೆ, ನಮ್ಗೆ ಇನ್ನೂ ಏನೇನು ಲೋಪದೋಷಗಳಿವೆ ಅವುಗಳನ್ನ ತಿದ್ದುಕೊಳ್ಳೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಹಾಗೇನೆ ಈ ಒಂದು ತರಗತಿಗಳನ್ನ ನಾವು ಅಟೆಂಡ್ ಮಾಡೋದ್ರಿಂದ ಆನ್ಲೈನ್ದಲ್ಲಿ ನಮ್ಮ ಕಲಿಕೆ ಆರಂಭವಾಗಿ ಅದೊಂದು ಹಂತಕ್ಕೆ ತಲುಪುತ್ತೆ. ಅದ್ರಲ್ಲಿ ಇನ್ನೂ ಹೆಚ್ಚಿನ ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಆಫ್ಲೈನ್ ಕ್ಲಾಸ್ಗಳು ತುಂಬಾ ಸಹಾಯಕ ಆಗ್ತವೆ ಸರ್. ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಟೇಜ್ ಫಿಯರ್ ಅನ್ನು ಓವರ್ಕಮ್ ಮಾಡೋದಾಗಿರ್ಬೋದು, ಇನ್ನೂ ಹೆಚ್ಚಿನ ಒಂದು ಹಂತದ ಕಲಿಕೆಗೆ ಆಫ್ಲೈನ್ ತುಂಬಾ ಸಹಕಾರಿಯಾಗುತ್ತೆ ಸರ್. ಒಟ್ಟಾರೆಯಾಗಿ ಆನ್ಲೈನ್ ನಿಂದ ಶುರು ಮಾಡಿ ಆಫ್ಲೈನ್ ಅಲ್ಲಿ ಈ ಒಂದು ಕೌಶಲ್ಯವನ್ನ ಕರಗತ ಮಾಡಿಕೊಂಡುವಂಥವ್ರು ಅದ್ಭುತವಾದಂತ ಮಾತುಗಾರರಾಗಿದ್ದಾರೆ. ನಾನು ಕೂಡ ನೋಡಿದ್ದೀನಿ, ಅವರಿಂದ ನಾನು ಕೂಡ ಪ್ರೇರಣೆಯನ್ನು ಹೊಂದಿದ್ದೀನಿ. ಇವತ್ತು ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇರ್ತಾರೆ, ನಮ್ಮ ಒಂದು ಸ್ವಲ್ಪ ಪರಿವರ್ತನೆ ಅವ್ರಿಗೆ ಅಷ್ಟು ಖುಷಿ ಕೊಟ್ಟಿದೆ. ಅಂದ್ರೆ ನನ್ಕಿನ್ನ ಸೀನಿಯರ್ಸ್ ಇನ್ನು ಎಷ್ಟು ಚಂದ ಮಾತಾಡ್ತಾ ಇದ್ರು. ಇನ್ನ ನಾನು ಆ ಲೆವೆಲ್ಗೆ ರೀಚ್ ಆಗ್ಬೇಕಂತ ನಿತ್ಯ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಹೀಗೆ ಕ್ಲಾಸಿಗೆ ಅಟೆಂಡ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಪ್ರತಿಭೆ, ನಮ್ಮ ಕೌಶಲ್ಯ ಅನಾವರಣಗೊಳ್ಳುತ್ತೆ. ಜಗತ್ತಿನಲ್ಲಿ ನಾವು ಇದಕ್ಕಿಂತ ಖುಷಿ ಪಡ್ತಕ್ಕಂತ ವಿಷಯ ಇನ್ನೇನಿರುತ್ತೆ ಸರ್. ಅದಕ್ಕಾಗಿ ನಾನು ಸದಾ ತಮ್ಗೆ ಚಿರಋಣಿ ಸರ್. ಧನ್ಯವಾದ. ಎಸ್ ಶೈಲಜಾ ಟೀಚರ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನೀವು ಕೂಡ ಆನ್ಲೈನ್ ಆಫ್ಲೈನ್ ಟ್ರೈನಿಂಗ್ ಬೇಕಂದ್ರೆ 9341259267ಗೆ ಕರೆ ಮಾಡ್ಬೋದು. ಜಯಪ್ರಕಾಶ್ ನಾಗ್ತಿಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ.
ನಿಮ್ಗೇನ್ ಅನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಓಕೆ.